ವಿಡಿಯೋದಲ್ಲಿ 80/80 ಯಾರಿಗೆ ಬೇಕು ಬಿಸ್ನೆಸ್ ಸ್ಟಡಿಯಲ್ಲಿ 80/80 ಯಾರಿಗೆ ಬೇಕು ಈ ಒಂದು ವಿಡಿಯೋದಲ್ಲಿ ನಾನು ಕೊಡ್ತಾ ಇದ್ದೇನೆ. MCQ ಬಿಟ್ಟ ಸ್ಥಳ ಹೊಂದಿಸಿ ಬರೆಯಿರಿ, 1 ಅಂಕದ ಪ್ರಶ್ನೆ, 2 ಅಂಕದ ಪ್ರಶ್ನೆ, ಅದೇ ರೀತಿ 4 ಮತ್ತು 8 ಅಂಕದ ಫಿಕ್ಸ್ ಪ್ರಶ್ನೆಗಳನ್ನು ನಾನು ಇಲ್ಲಿ ಚರ್ಚೆ ಮಾಡ್ತಾ ಇದ್ದೇನೆ. ವಿಡಿಯೋ ತುಂಬ ಹೆಲ್ಪ್ಫುಲ್ ಆಗುತ್ತೆ. ಕನ್ನಡ ಮತ್ತು ಇಂಗ್ಲೀಷ್ ಮೀಡಿಯಂ ಇಬ್ಬರಿಗೂ ನಾನು ಚರ್ಚೆ ಮಾಡ್ತಾ ಇದ್ದೇನೆ. ನಿರ್ವಹಣೆ ಸ್ವರೂಪ ಮತ್ತು ಮಹತ್ವದ ಚಾಪ್ಟರ್ 1ನಲ್ಲಿ ಇವುಗಳಲ್ಲಿ ಯಾವುದು ನಿರ್ವಹಣೆ ಕಾರ್ಯವಲ್ಲ ಅಂತ ಒಂದು MCQ ಬರುತ್ತೆ, ಅದು ಸಹಕಾರ. ಅದಾದ ನಂತರ ನೆಕ್ಸ್ಟ್ ನೋಡೋದಾದರೆ ಕೆಳಗಿನವುಗಳಲ್ಲಿ ಯಾವುದು ನಿರ್ವಹಣೆಯ ಲಕ್ಷಣವಲ್ಲ ಅಂತ ಕೇಳಿದಾಗ ಇದಕ್ಕೆ ಆನ್ಸರ್ ಅಥವಾ ಉದ್ದೇಶವಲ್ಲ ಅಂತ ಕೇಳಿದಾಗ ಪಾಲಿಸಿ ಅಂತ ಬರುತ್ತೆ. ನೆಕ್ಸ್ಟ್ ನೋಡೋದಾದರೆ ನಿರ್ವಹಣೆಯನ್ನು ಡ್ಯಾಶ್ ಎಂದು ಪರಿಗಣಿಸಲಾಗಿದೆ, ಕಲೆ ಮತ್ತು ವಿಜ್ಞಾನ ಎರಡೂ. ನೆಕ್ಸ್ಟ್ ಅಧ್ಯಾಯ 2ರಲ್ಲಿ ನಿರ್ವಹಣಾ ತತ್ವಗಳು ಚಾಪ್ಟರ್ ಪ್ರಿನ್ಸಿಪಲ್ಸ್ ಆಫ್ ಮ್ಯಾನೇಜ್ಮೆಂಟ್. ನಿರ್ವಹಣಾ ತತ್ವಗಳು ಡ್ಯಾಶ್ ಆಗಿಲ್ಲ, ಸಂಪೂರ್ಣ ಅಬ್ಸಲ್ಯೂಟ್ ಆಗಿಲ್ಲ. ನಿರ್ವಹಣಾ ತತ್ವಗಳನ್ನು ಹೇಗೆ ರಚಿಸಲಾಗಿದೆ ವ್ಯವಸ್ಥಾಪಕರ ಅನುಭವಗಳಿಂದ, ಬೈ ದ ಎಕ್ಸ್ಪೀರಿಯನ್ಸ್ ಆಫ್ ಮ್ಯಾನೇಜರ್ಸ್. ವೈಜ್ಞಾನಿಕ ನಿರ್ವಹಣೆ ಪಿತಾಮಹ ಅಂತ ಯಾರನ್ನ ಕರೀತಾರೆ? FW ಟೇಲರ್. ಸಾಮಾನ್ಯ ನಿರ್ವಹಣೆ ಪಿತಾಮಹ ಅಂತ ಯಾರನ್ನ ಕರೀತಾರೆ ಅಂತಂದರೆ ಇಲ್ಲಿ ಹೆನ್ರಿ ಫಯೋಲ್. ಯಾವುದೇ ಸಂಸ್ಥೆಯಲ್ಲಿ ಯೋಜಿಸುವಿಕೆ ಮತ್ತು ಕಾರ್ಯಗಳ ಪ್ರತ್ಯೇಕತೆಯನ್ನು ಯಾರು ಪ್ರತಿಪಾದಿಸಿದ್ರು ಕಮೆಂಟ್ ಮಾಡಿ ನೀವು ಹೇಳಬೇಕು ನನಗೆ ಅದನ್ನು. ವ್ಯವಹಾರ ಪರಿಸರ ಬಿಸ್ನೆಸ್ ಎನ್ವೈರನ್ಮೆಂಟನ್ನು ನೋಡೋದಾದರೆ ಇಲ್ಲಿ ಕೆಳಗಿನವುಗಳಲ್ಲಿ ಯಾವುದು ವ್ಯವಹಾರ ಪರಿಸರವನ್ನು ನಿರೂಪಿಸುವುದಿಲ್ಲ ಅಂತ ಕೇಳಿದಾಗ ನೌಕರರು, ಅಲ್ಲಿ ಆಪ್ಷನ್ಸ್ ಕೊಟ್ಟಿರ್ತಾರೆ, ನೌಕರರು ಅಂತ ಮಾಡಬೇಕು. ಉದಾರೀಕರಣ ಅಂತಂದರೆ ಇಲ್ಲಿ ಡ್ಯಾಶ್ ಕೊಟ್ಟಿರ್ತಾರೆ, ಸರ್ಕಾರದ ನಿಯಂತ್ರಣ ಮತ್ತು ನಿರ್ಬಂಧಗಳನ್ನು ಸಡಿಲಗೊಳಿಸುವುದು. ನೆಕ್ಸ್ಟ್ ಇಲ್ಲಿ ಇಂಪಾರ್ಟೆಂಟ್ ಅದರ ಆ ಚಾಪ್ಟರ್ ಮೇಲೆ ಅದೊಂದು ಇತ್ತು, ಅದನ್ನು ಕೊಟ್ಟಿದ್ದೀನಿ. ಸಂಘಟಿಸುವಿಕೆ ಆರ್ಗನೈಸಿಂಗ್. ಇಲ್ಲಿ ವದಂತಿಗಳು ರೂಮರ್ಸ್ ಹರಡಲು ಕಾರಣವಾಗುವ ಸಂಘಟನೆಗಳ ರೂಪವನ್ನು ಡ್ಯಾಶ್ ಎಂದು ಕರೀತಾರೆ. ಆನ್ಸರ್ ಅನೌಪಚಾರಿಕ ಸಂಘಟನೆಗಳು, ಇನ್ಫಾರ್ಮಲ್ ಆರ್ಗನೈಸೇಷನ್. ಕಾರ್ಯಗಳ ಆಧಾರದ ಮೇಲೆ ಚಟುವಟಿಕೆಗಳನ್ನು ಗುಂಪು ಮಾಡುವುದು ಒಂದು ಕಾರ್ಯಾತ್ಮಕ ಸಂಘಟನೆ, ಫಂಕ್ಷನಲ್ ಆರ್ಗನೈಸೇಷನ್. ನೆಕ್ಸ್ಟ್ ಕೆಳಗಿನವುಗಳಲ್ಲಿ ಯಾವುದು ಪ್ರತಿ ನಿಯೋಜನೆಯ ಮೂಲಾಂಶವಲ್ಲ ಅಂತಂದರೆ ಔಪಚಾರಿಕ ಸಂಘಟನೆ. ತಯಾರಾಗುವ ವಿವಿಧ ಉತ್ಪನ್ನಗಳ ಆಧಾರದ ಮೇಲೆ ಮಾನವ ಶಕ್ತಿ ಗುಂಪು ಮಾಡಲಾಗ್ತಕ್ಕಂಥದ್ದು, ವಿಭಾಗೀಯ ರಚನೆ, ಡಿವಿಷನಲ್ ಸ್ಟ್ರಕ್ಚರ್. ಚಾಪ್ಟರ್ 6ನಲ್ಲಿ ನೋಡೋದಾದರೆ ಕೆಳಗಿನವುಗಳಲ್ಲಿ ಯಾವುದು ಕಾರ್ಯೇತರ ಆಫ್ ದಿ ಜಾಬ್ ತರಬೇತಿಯ ವಿಧಾನವಾಗಿರ್ತಕ್ಕಂಥದ್ದು ಅಂತಂದರೆ ಇಲ್ಲಿ ವೆಸ್ಟಿಬ್ಯೂಲ್ ತರಬೇತಿ. ನೆಕ್ಸ್ಟ್ ಕೆಳಗಿನವುಗಳಲ್ಲಿ ಯಾವುದು ಕಾರ್ಯನಿರತರ ತರಬೇತಿಯ ವಿಧಾನವಾಗಿದೆ? ಕಾರ್ಯ ಆವರ್ತನ. ನಿರ್ದೇಶಿಸುವಿಕೆ ಚಾಪ್ಟರ್ 7 ಮೇಲೆ ಇಂಪಾರ್ಟೆಂಟ್ MCQ ನೋಡೋದಾದರೆ ಕೆಳಗಿನವುಗಳಲ್ಲಿ ಯಾವುದು ನಿರ್ದೇಶನದ ಮೂಲಾಂಶವಲ್ಲ? ಪ್ರತಿ ನಿಯೋಜನೆ. ಅಗತ್ಯತೆಗಳನ್ನು ಶ್ರೇಣೀಕೃತ ಕ್ರಮದಲ್ಲಿ ವರ್ಗೀಕರಿಸುವ ಪ್ರೇರಣಾ ಸಿದ್ಧಾಂತವನ್ನು ಅಭಿವೃದ್ಧಿಪಡಿಸಿದವರು ಅಬ್ರಾಹಿಂ ಮಾಸ್ಲೋ. ನೆಕ್ಸ್ಟ್ ಕೆಳಗಿನವುಗಳಲ್ಲಿ ಯಾವುದು ಹಣಕಾಸಿನ ಉತ್ತೇಜಕವಾಗಿದೆ ಅಂದರೆ ಸ್ಟಾಕ್ ಇನ್ಸೆಂಟಿವ್. ಕೆಳಗಿನವುಗಳಲ್ಲಿ ಯಾವುದು ಸಂವಹನ ಪ್ರಕ್ರಿಯೆ ಮೂಲಾಂಶವಲ್ಲ? ವಿಚ್ ಫಾಲೋವಿಂಗ್ ದ ಇಸ್ ನಾಟ್ ಅ ಎಲಿಮೆಂಟ್ ಆಫ್ ಕಮ್ಯುನಿಕೇಷನ್ ಪ್ರೊಸೆಸ್. ಇಲ್ಲಿ ನೀವು ಇದನ್ನು ಕಮೆಂಟ್ ಮಾಡಬೇಕು. ಸ್ಟೇಟಸ್ ಅಂತಸ್ತು ಯಾವ ಬಗೆಯ ಅಡಚಣೆ ಅಡಿಯಲ್ಲಿ ಬರ್ತಕ್ಕಂಥದ್ದು ಅಂದರೆ ಸಂಘಟನಾತ್ಮಕ ಅಡಚಣೆ. ನಾರಾಯಣ ಮೂರ್ತಿ ಅವರು ಪ್ರಮೋಟ್ ಮಾಡಿದ ಸಾಫ್ಟ್ವೇರ್ ಕಂಪನಿ ಡ್ಯಾಶ್ ಯಾವುದು ಅಂದರೆ ಇನ್ಫೋಸಿಸ್. ಅಬ್ರಾಹಿಂ ಮಾಸ್ಲೋ ಅವರು ಅವರ ಶ್ರೇಣಿಯಲ್ಲಿನ ಅತ್ಯುನ್ನತ ಮಟ್ಟದ ಅಗತ್ಯತೆಯನ್ನು ಡ್ಯಾಶ್ ಅಂತ ಕರೀತಾರೆ ಅಂದರೆ ಸ್ವಯಂ ಸಾಕ್ಷರತಾ ಅಗತ್ಯತೆ, ಸೆಲ್ಫ್ ಆ್ಯಕ್ಚುಲೈಸೇಷನ್ ನೀಡ್. ನೆಕ್ಸ್ಟು ಸಂದೇಶವನ್ನು ಸಂವಹನ ಚಿಹ್ನೆಗಳಾಗಿ ಪರಿವರ್ತಿಸುವ ಪ್ರಕ್ರಿಯೆಯನ್ನು ನಾವು ಎನ್ಕೋಡಿಂಗ್ ಅಂತ ಕರಿತೀವಿ. ನೆಕ್ಸ್ಟ್ ಮೇಲ್ವಿಚಾರಕನ ಅಡಿಯಲ್ಲಿ ಎಲ್ಲ ಅಧೀನ ಸಿಬ್ಬಂದಿಗಳ ಮೇಲ್ವಿಚಾರಕನ ಮೂಲಕ ಮಾತ್ರ ಸಂವಹನ ನಡೆಸುವ ಜಾಲ ಅಂದರೆ ವಿಲ್ ನೆಟ್ವರ್ಕ್. 1 ಅಂಕದ ಪ್ರಶ್ನೆಗಳ MCQ ನೋಡಿದ್ವಿ. ಈಗ ಬಿಟ್ಟ ಸ್ಥಳವನ್ನು ನಾವು ಫಿಲ್ ಇನ್ ದ ಬ್ಲ್ಯಾಂಕ್ಸ್. ಸಮನ್ವತೆಯು ಡ್ಯಾಶ್ ನಿರ್ವಹಣೆಯ ಸಾರವಾಗಿರ್ತಕ್ಕಂಥದ್ದು. ವ್ಯವಹಾರ ಪರಿಸರವು ಪ್ರಕೃತಿಯಲ್ಲಿ ಡ್ಯಾಶ್ ಆಗಿದೆ ಅಂದರೆ ಚಲನಶೀಲತೆ. ವ್ಯವಹಾರಕ್ಕೆ ಸಂಬಂಧಿಸಿರತಕ್ಕಂಥ ಸರ್ಕಾರ ನಿಯಮಗಳು ಮತ್ತು ನಿಬಂಧನೆಗಳನ್ನು ನಾವು ರಾಜಕೀಯ ಪರಿಸರದಲ್ಲಿ ಸೇರಿಸಲಾಗಿರ್ತಕ್ಕಂಥದ್ದು. ನೆಕ್ಸ್ಟ್ ತಾಂತ್ರಿಕ ಪರಿಸರವು ಡ್ಯಾಶ್ ಸುಧಾರಣೆ ಮತ್ತು ನಾವೀನ್ಯತೆಗೆ ಸಂಬಂಧಿಸಿದ ಶಕ್ತಿಗಳನ್ನು ಒಳಗೊಂಡಿದೆ, ವೈಜ್ಞಾನಿಕ ಸೈಂಟಿಫಿಕ್. ಭವಿಷ್ಯದ ಘಟನೆಗಳನ್ನು ಊಹಿಸಲು ತುಂಬ ಕಷ್ಟ, ಏಕೆಂದರೆ ವ್ಯವಹಾರದ ಪರಿಸರವು ಬಹುಮಟ್ಟಿಗೆ ಡ್ಯಾಶ್ ಆಗಿದೆ ಅಂತಂದರೆ ಅನಿಶ್ಚಿತ. ಏಕಬಳಕೆ ಯೋಜನೆಯನ್ನು ಒಂದು ಬಾರಿ ಕೈಗೊಳ್ಳುವ ಘಟನೆಗಾಗಿ ಅಭಿವೃದ್ಧಿಪಡಿಸಲಾಗುತ್ತದೆ. ನೆಕ್ಸ್ಟ್ ಸಂಸ್ಥೆಯ ಚಟುವಟಿಕೆಗಳನ್ನು ಗುರುತಿಸಲು ಗುಂಪು ಮಾಡುವ ಹಾಗೂ ಅವುಗಳ ನಡುವೆ ಅಧಿಕಾರ ಸಂಬಂಧಗಳನ್ನು ಸ್ಥಾಪಿಸುವ ಪ್ರಕ್ರಿಯೆಯನ್ನು ಡ್ಯಾಶ್ ಎನ್ನುತ್ತಾರೆ ಅಂದರೆ ಸಂಘಟಿಸುವಿಕೆ. ಸಂಘಟನೆಯು ವಿವಿಧ ಉದ್ಯೋಗ ಸ್ಥಾನಗಳ ನಡುವಿನ ಸಂಬಂಧವನ್ನು ಮತ್ತು ಅವುಗಳ ಪರಸ್ಪರ ಸಂಬಂಧದ ಸ್ವರೂಪವನ್ನು ನಿರ್ದಿಷ್ಟಪಡಿಸುತ್ತದೆ, ಔಪಚಾರಿಕ.
ಉನ್ನತ ಹಂತದ ನಿರ್ವಹಣೆ ಬಳಿ ನಿರ್ಧಾರ ತೆಗೆದುಕೊಳ್ಳುವ ಅಧಿಕಾರವಿರುವ ಸಂಘಟನೆಯನ್ನು ಕೇಂದ್ರೀಕರಣ ಅಂತ ಕರೀತಾರೆ. ಡ್ಯಾಶ್ ಪ್ರತಿ ನಿಯೋಜನೆ ಎಂದರೆ ಮೇಲಾಧಿಕಾರಿಯಿಂದ ಅಧೀನ ಅಧಿಕಾರಿಗೆ ಕೆಳಮುಖವಾಗಿ ಅಧಿಕಾರವನ್ನು ವರ್ಗಾವಣೆ ಮಾಡ್ತಕ್ಕಂಥದ್ದು ಹೈರಾರ್ಕಿ ಸಿಸ್ಟಮ್. ತರಬೇತಿ ಇಲ್ಲಿ ಕ್ವಶನ್ ಬಿಟ್ವಾ ನಾವು ಇಲ್ವಲ್ಲ, ಇಲ್ಲ ಕ್ವಶನ್ ಬಿಟ್ಟು ಓಕೆ. ತರಬೇತಿ ಪಡೆಯುವವರನ್ನು ಒಂದು ಇಲಾಖೆಯಿಂದ ಮತ್ತೊಂದು ಇಲಾಖೆಗೆ ವರ್ಗಾವಣೆ ಮಾಡ್ತಕ್ಕಂಥದ್ದೇನು ಕಾರ್ಯ ಆವರ್ತನ ಅಂತ ಕರಿತೀವಿ. ದ್ರಾಕ್ಷಿ ಬಳ್ಳಿ ಗ್ರೇಪ್ ವೈನ್ ಡ್ಯಾಶ್ನ ಸಂವಹನ ಆಗಿದೆ ಅನೌಪಚಾರಿಕ. ನಿರ್ದೇಶಿಸುವುದು ಅಂತಂದರೆ ಎಂದರೆ ಕೆಲಸಕ್ಕೆ ಸೂಚನೆಗಳನ್ನು ನೀಡ್ತಕ್ಕಂಥದ್ದು. ಡೈರೆಕ್ಟಿಂಗ್ ಮೀನ್ಸ್ ಗಿವಿಂಗ್ ದ ವರ್ಕ್ ಇನ್ಸ್ಟ್ರಕ್ಷನ್. ಉದ್ದೇಶ ಎನ್ನುವುದು ಗುರಿಯ ಕಡೆಗೆ ನಡವಳಿಕೆಯನ್ನು ಸಕ್ರಿಯಗೊಳಿಸುವ ನಿರ್ದೇಶಿಸುವ ಆಂತರಿಕ ಸ್ಥಿತಿಯಾಗಿರ್ತಕ್ಕಂಥದ್ದು. ಪ್ರೇರೇಪಣೆ ಅಂತಕ್ಕಂಥದ್ದು ಅಪೇಕ್ಷಿತ ಗುರಿಯನ್ನು ಸಾಧಿಸಲು ಜನರನ್ನು ಪ್ರಚೋದಿಸುವ ಪ್ರಕ್ರಿಯೆ. ಪ್ರೇರಕಗಳು ಎನ್ನುವುದು ಸಂಸ್ಥೆಗಳಲ್ಲಿ ಜನರನ್ನು ಪ್ರೇರೇಪಿಸಲು ಬಳಸುವ ಒಂದು ತಂತ್ರ. ಇಂಗ್ಲೀಷಲ್ಲಿ ಕೊಟ್ಟಿದ್ದೀನಿ, ನೀವು ನೋಡ್ತಾ ಹೋಗಿ. ನೌಕರದಾರರಿಗೆ ವೇತನ ಅಥವಾ ಸಂಬಳವನ್ನು ಮೇಲ್ಪಟ್ಟು ನೀಡಲಾಗುವ ಉತ್ತೇಜಕ, ಇದಕ್ಕೆ ಬೋನಸ್ ಅಂತ ಕರಿತೀವಿ. ಮೇಲ್ವಿಚಾರಣೆ ಪ್ಲಸ್ ಡ್ಯಾಶ್ ಪ್ರೇರೇಪಣೆ ಪ್ಲಸ್ ನಾಯಕತ್ವ. ಇಲ್ಲಿ ಏನು ಆನ್ಸರ್ ಬರುತ್ತೆ, ಡ್ಯಾಶ್ ಅಂತ ಬಂದಲ್ಲಿ ಪ್ರೇರೇಪಣೆ ಅಂತ ಬರುತ್ತೆ. ಸಂವಹನ ನಿರ್ದೇಶಿಸುವಿಕೆ. ನೆಕ್ಸ್ಟ್ ಗ್ರಾಹಕರ ರಕ್ಷಣಾ ಕಾಯ್ದೆ 2019. ಇಲ್ಲಿ ಹೊಂದಿಸಿ ಬರೆಯಿರಿ, ಒಂದೊಂದಾಗಿ ನೋಡ್ತಾ ಹೋಗೋಣ. ಎಫೆಕ್ಟಿವ್ನೆಸ್ ಅಂತಂದರೆ ಡೂಯಿಂಗ್ ದ ರೈಟ್ ಟಾಸ್ಕ್, ಸರಿಯಾದ ಕೆಲಸವನ್ನು ಮಾಡ್ತಕ್ಕಂಥದ್ದು. ಅದಾದ ನಂತರ ಸಂಘಟನಾತ್ಮಕ ಉದ್ದೇಶ ಆರ್ಗನೈಸೇಷನ್ ಆಬ್ಜೆಕ್ಟಿವ್ ಅಂತಂದರೆ ವ್ಯವಹಾರದ ಅಸ್ತಿತ್ವ. ಸಮನ್ವಯತೆ ಕೋಆರ್ಡಿನೇಷನ್ ಗುಂಪು ಪ್ರಯತ್ನಗಳಿಂದ ಒಗ್ಗೂಡಿಸುತ್ತದೆ. ಅದಾದ ನಂತರ ಸಾಮಾಜಿಕ ಉದ್ದೇಶ ಪರಿಸರ ಸ್ನೇಹಿ ವಿಧಾನಗಳು. ಮೇಲ್ವಿಚಾರಣಾ ಹಂತ ಅಂದರೆ ಫೋರ್ಮನ್. ನೆಕ್ಸ್ಟ್ FW ಟೇಲರ್ ಪೀಸ್ ವೇಜ್ ಸಿಸ್ಟಮ್. ಸಮಯಾಧ್ಯಯನ ಅಂತಂದರೆ ನಿಶ್ಚಿತ ಕೆಲಸಕ್ಕೆ ನಿಗದಿತ ಸಮಯವನ್ನು ಕೊಡ್ತಕ್ಕಂಥದ್ದು. ರಿಪೇರ್ ಬಾಸ್ ಅಂತಂದರೆ ಕಾರ್ಯಾತ್ಮಕ ಫೋರ್ಮನ್ಶಿಪ್. ಕಿರಣ್ ಮಜುಮ್ದಾರ್ ಶಾ ಬಯೋಕಾನ್. ಏಕರೂಪ ನಿರ್ದೇಶನ ಅಂದರೆ ಒಬ್ಬ ಮುಖಂಡ ಒಂದು ಯೋಜನೆ. ಎಸ್ಟಿಡ್ ಡಿ ಕಾಪ್ಸ್ ಅಂದರೆ ಸಂಘ ಭಾವನೆ ಒಗ್ಗಟ್ಟು. ಬಾಹ್ಯ ಶಕ್ತಿಗಳ ಸಮಗ್ರತೆ ಅಂದರೆ ವ್ಯವಹಾರ ಪರಿಸರ ಲಕ್ಷಣಗಳು. ಹೂಡಿಕೆ ಹಿಂತಗಿತ ಅಂತ ಬಂದಾಗ ಸಾರ್ವಜನಿಕ ವಲಯದ ಷೇರುಗಳನ್ನು ಖಾಸಗಿ ವಲಯಕ್ಕೆ ಮಾರ್ತಕ್ಕಂಥದ್ದು. ಅದಾದ ನಂತರ ಅಮಾನ್ಯೀಕರಣ ಅಥವಾ ನೋಟು ರದ್ದತಿ ಬಂದಾಗ ನವೆಂಬರ್ 8, 2016 ಇದನ್ನು ನೆನ್ಪಿಟ್ಕೊಂಡ್ಬಿಡಿ. ಜಾಗತೀಕರಣ ಗ್ಲೋಬಲೈಸೇಷನ್ ಅಂತ ಬಂದಾಗ ಇತರೆ ದೇಶಗಳೊಂದಿಗೆ ಆರ್ಥಿಕತೆಯೊಂದಿಗೆ ಬೆಳೆಸುವುದು. ನಿರ್ವಹಣೆ ಪ್ರಾಥಮಿಕ ಕಾರ್ಯ ಯೋಜಿಸುವಿಕೆ. ಯೋಜನೆಯ ಅನುಷ್ಠಾನ ಯೋಜನೆಯನ್ನು ಕಾರ್ಯರೂಪಕ್ಕೆ ತರುವುದು. ವ್ಯೂಹ ಅಥವಾ ಕಾರ್ಯತಂತ್ರ ಅಂತಂದರೆ ಸಮಗ್ರ ಯೋಜನೆ. ನೀತಿಗಳು ಪಾಲಿಸಿ ಅಂದರೆ ಸಾಮಾನ್ಯ ಹೇಳಿಕೆ. ಯೋಜಿಸುವಿಕೆ ಆಧಾರಗಳು ಅಂತಂದರೆ ಭವಿಷ್ಯದ ಬಗೆಗಿನ ಊಹೆಗಳು. ವಿಕೇಂದ್ರೀಕರಣ ಅಂತಂದರೆ ಎಲ್ಲ ಹಂತಗಳಲ್ಲಿ ಅಧಿಕಾರ ಹಂಚಿಕೆ. ಅಥಾರಿಟಿ ಅಂತ ಬಂದಾಗ ಅಧಿಕಾರ ಅಂತ ಬಂದಾಗ ಆಜ್ಞಾಪಿಸುವ ಹಕ್ಕು. ಅನೌಪಚಾರಿಕ ಸಂಘಟನೆ ಅಂದರೆ ಸಾಮಾಜಿಕ ಸಂವಹನದಿಂದ ಉದ್ಭವವಾಗ್ತಕ್ಕಂಥದ್ದು. ಉತ್ತರದಾಯಿತ್ವ ಅಂತಂದರೆ ಅಕೌಂಟಬಿಲಿಟಿ ಅಂತ ಬಂದಾಗ ಫಲಿತಾಂಶಕ್ಕೆ ಉತ್ತರದಾಯಿ ಆಗಿರುವುದು. ಶ್ರೇಣೀಕೃತ ಸರಪಳಿ ಸ್ಕೇರಲ್ ಚೈನ್ ಅಂತಂದರೆ ಔಪಚಾರಿಕ ಸಂಘಟನೆ ಫಾರ್ಮಲ್ ಆರ್ಗನೈಸೇಷನ್. ಮಾನವ ಶಕ್ತಿಯ ಅಗತ್ಯ ಅಂದಾಜು ಅಂದರೆ ಸಿಬ್ಬಂದಿ ಪ್ರಕ್ರಿಯೆ ಮೊದಲ ಹಂತ. ಪ್ರಾಥಮಿಕ ಪರಿಶೀಲನೆ ಪ್ರಿಲಿಮಿನರಿ ಸ್ಕ್ಯೂರಿಟಿನಿ ಅಂತಂದರೆ ಆಯ್ಕೆ ಪ್ರಕ್ರಿಯೆ. ಕ್ಯಾಂಪಸ್ ನೇಮಕಾತಿ ಅಂತ ಬಂದಾಗ ಬಾಹ್ಯ ನೇಮಕಾತಿಯ ಮೂಲಗಳು. ನೆಕ್ಸ್ಟ್ ವರ್ಗಾವಣೆ ಬಂದಾಗ ಆಂತರಿಕ ನೇಮಕಾತಿ. ಕೋಚಿಂಗ್ ಅಂತ ಬಂದರೆ ಕಾರ್ಯನಿರತ ತರಬೇತಿ. ವೆಸ್ಟಿಬ್ಲ್ಯೂ ತರಬೇತಿ ಅಂದರೆ ಕಾರ್ಯನಿರತ ತರಬೇತಿ. ಏಕರೂಪ ಆಜ್ಞೆ ಅಂದರೆ ನಿರ್ದೇಶಿಸುವಿಕೆ ತತ್ವ. ವೇತನ ಮತ್ತು ಭತ್ಯೆ ಅಂದರೆ ಹಣಕಾಸಿನ ಉತ್ತೇಜಕ. ಹಣಕಾಸೇತರ ಉತ್ತೇಜಕಗಳಂದರೆ ಕೆಲಸದ ಪುಷ್ಟೀಕರಣ. ಆದೇಶ ಮತ್ತು ಸೂಚನೆಗೆ ನೀಡಿಕೆ ಅಂದರೆ ಮೇಲ್ವಿಚಾರಣೆ. ಅಗತ್ಯ ಶ್ರೇಣಿಯ ಸಿದ್ಧಾಂತ ಅಂದರೆ ಅಬ್ರಾಹಿಂ ಮಾಸ್ಲೋ. ಮೂಲಭೂತ ಶಾರೀರಿಕ ಅಗತ್ಯತೆಗಳು ಬೇಸಿಕ್ ಸೈಕಲಾಜಿಕಲ್ ನೀಡ್ಸ್ ಅಂತ ಬಂದಾಗ ಆಹಾರ ವಸತಿ ಬಟ್ಟೆ. ಸಂವಹನಕ್ಕೆ ಅಡಚಣೆ ಅಂದರೆ ಗಮನದ ಕೊರತೆ. ದೋಷಪೂರಿತ ಅನುಭವ ಶಬ್ದಾರ್ಥ ಅಡಚಣೆ. ನಿಯಂತ್ರಿಸುವಿಕೆ ಕಾರ್ಯ ಅಂದರೆ ನಿರ್ವಹಣೆಯ ಅನಿವಾರ್ಯ ಕಾರ್ಯ. ಕಾರ್ಯಕ್ಷಮತೆ ಮಾನದಂಡ ನಿಗದಿ ಅಂದರೆ ನಿಯಂತ್ರಿಸುವಿಕೆ ಮೊದಲ ಹಂತ. ನಿಯಂತ್ರಿಸುವಿಕೆ ಮಿತಿ ಅಂದರೆ ಉದ್ಯೋಗಗಳಿಗಿಂತ ವಿರೋಧ. ದೋಷಪೂರಿತ ಯಂತ್ರ ಅಂದರೆ ಯಂತ್ರೋಪಕರಣ ರಿಪೇರಿ ಅಥವಾ ಬದಲಾವಣೆ ಬರುತ್ತೆ. ಕಾರ್ಯನಿರ್ವಾಹಕ ಹಂತದ ನಿಯಂತ್ರಣ ಅಂದರೆ ಪ್ರಮುಖ ಫಲಿತಾಂಶ ಕ್ಷೇತ್ರ. ನೆಕ್ಸ್ಟ್ ಇಲ್ಲೊಂದು ಸ್ವಲ್ಪ ಇದೆ. ಹಣಕಾಸು ನಿರ್ವಹಣೆ ಅಂದರೆ ಸಂಪತ್ತಿನ ಗರಿಷ್ಠೀಕರಣ. ಬಂಡವಾಳ ಮುಂಗಡ ಪತ್ರ ದೀರ್ಘಾವಧಿ ಹೂಡಿಕೆ ನಿರ್ಣಯ.
ಚರಾಸ್ತಿ ಮೈನಸ್ ಚಾಲ್ತಿ ಹೊಣೆಗಾರಿಕೆಗಳು ಅಂತಂದರೆ ಮೈನಸ್ ಕರೆಂಟ್ ಲಯಬಿಲಿಟೀಸ್, ನಿವ್ವಳ ಕಾರ್ಯಶೀಲ ಬಂಡವಾಳ. ಇನ್ನೊಂದು ಸ್ವಲ್ಪ ಇದೆ. ನಗದು ತತ್ಸಮಾನ ಅಂತ ಬಂದಾಗ ಚರಾಸ್ತಿಗಳು, ಹೂಡಿಕೆ ಮೇಲಿನ ಪ್ರತಿಫಲ ಅಂದರೆ ಇಕ್ವಿಟಿ ಮೇಲಿನ ವ್ಯಾಪಾರ, ಮಾರಾಟ ಪ್ರಕ್ರಿಯೆ ತತ್ವ ಅಂತಂದರೆ ಉತ್ಪನ್ನದ ಪರಿಕಲ್ಪನೆ, ಶಾಪಿಂಗ್ ಉತ್ಪನ್ನ ಅಂತ ಬಂದಾಗ ಆಭರಣ ಬರುತ್ತೆ, ಜ್ಯುವೆಲರಿ, ಸೇವಿಂಗ್ ಅಂತ ಬಂದರೆ ಅಗೋಚರ ಸ್ಪರ್ಶಿಸಲಾಗದ, ಇಂಟ್ಯಾಂಜಿಬಲ್. ಬ್ರ್ಯಾಂಡ್ ಅಂತ ಬಂದರೆ ಉತ್ಪನ್ನದ ಗುರುತಿಸುವಿಕೆ, ವೈಯಕ್ತಿಕ ಮಾರಾಟ ಅಂತ ಬಂದರೆ ಪರಿವರ್ತನಾ ಮಿಶ್ರಣ, ಮಾರಾಟ ಪ್ರಕ್ರಿಯೆ ಅಂತ ಬಂದರೆ ಸೋಡಿ ರಿಯಾಯಿತಿ. ಜಿಲ್ಲಾ ಆಯೋಗ ಅಂತ ಬಂದಾಗ ಒಂದು ನಿಮಿಷ, ವಿವಿಧ ಸರಕುಗಳ ಬಗ್ಗೆ ಎಚ್ಚರಿಕೆ ಯಾವುದು, ಗ್ರಾಹಕರ ಹೊಣೆಗಾರಿಕೆ. ಅದಾದ ನಂತರ ನೆಕ್ಸ್ಟ್ ನೋಡೋದಾದರೆ ಇನ್ನೊಂದು ಕ್ವಶನ್, ಗ್ರಾಹಕರ ಕಾನೂನು ನೆರವು ನೀಡ್ತಕ್ಕಂಥದ್ದಂದರೆ ಗ್ರಾಹಕರ ಸಂಘಟನೆಗಳ ಪಾತ್ರ. ಗ್ರಾಹಕ ಕನ್ಸ್ಯೂಮರ್ ಅಂದರೆ ಸರಕುಗಳನ್ನು ಬಳಸುವ ಅಥವಾ ಅನುಭವಿಸುವವನು. ಆಯ್ಕೆ ಮಾಡುವ ಹಕ್ಕು ಅಂದರೆ ಗ್ರಾಹಕರ ಹಕ್ಕು. ಒಂದು ಅಂಕದ ಪ್ರಶ್ನೆಯನ್ನು ನೋಡೋದಾದರೆ ವಾಟ್ ಈಸ್ ಎಫಿಷಿಯನ್ಸಿ, ದಕ್ಷತೆ ಅಂತಂದರೆ ಏನು, ನಿರ್ವಹಣೆ ಯಾವುದಾದರೂ ಒಂದು ಸಾಮಾಜಿಕ ಉದ್ದೇಶವನ್ನು ತಿಳಿಸಿ. ಸ್ಟೇಟ್ ಎನಿ ಒನ್ ಸೋಷಿಯಲ್ ಅಬ್ಜೆಕ್ಟಿವ್ ಆಫ್ ಮ್ಯಾನೇಜ್ಮೆಂಟ್. ನೆಕ್ಸ್ಟ್ ಯಾರು ಸಾಮಾನ್ಯ ನಿರ್ವಹಣೆಯ ಪಿತಾಮಹ, ಬರೀರಿ ಕಮೆಂಟ್ ಮಾಡಿ ಹೇಳಿ. ವ್ಯವಹಾರಿಕ ಪರಿಸರ ಅಂತಂದ್ರೆ ಏನು ಕಮೆಂಟ್ ಮಾಡಿ ಹೇಳಿ. ಜಗತೀಕರಣ ಅಂದರೆ ಏನು ಕಮೆಂಟ್ ಮಾಡಿ ಹೇಳಿ. ಖಾಸಗೀಕರಣ, ಯೋಜಿಸುವಿಕೆ ಅಂತಂದ್ರೆ ಏನು, ವಾಟ್ ಈಸ್ ಪ್ಲಾನಿಂಗ್. ನೆಕ್ಸ್ಟ್ ಯಾವ ನಿರ್ವಹಣಾ ಕಾರ್ಯವು ಯೋಜನೆಯನ್ನು ಕಾರ್ಯರೂಪಕ್ಕೆ ತರುತ್ತದೆ. ಯಾವುದಾದ್ರೂ ಒಂದು ರೀತಿಯ ಸಂಘಟನಾ ರಚನೆಯನ್ನು ತಿಳಿಸಿ. ನಿರ್ವಹಣಾ ವ್ಯಾಪ್ತಿ ಅಥವಾ ಸ್ಪ್ಯಾನ್ ಆಫ್ ಮ್ಯಾನೇಜ್ಮೆಂಟ್ ಅಂತಂದ್ರೇನು, ಸ್ಪ್ಯಾನ್ ಆಫ್ ಮ್ಯಾನೇಜ್ಮೆಂಟ್. ಅಧಿಕಾರದ ಅರ್ಥವನ್ನು ಕೊಡಿ. ಉತ್ತರದಾಯಿತ್ವವನ್ನು ಪ್ರತಿಯೋಜನೆ ಮಾಡಲು ಸಾಧ್ಯವೇ. ಅಧೀನ ಅಧಿಕಾರಿಗಳ ಪಾತ್ರವನ್ನು ಪ್ರಾಮುಖ್ಯತೆ ಹೆಚ್ಚಿಸುವ ಚಟುವಟಿಕೆಗಳನ್ನು ಹೆಸರಿಸಿ. ನಿರ್ದೇಶಿಸುವಿಕೆ, ನೇಮಕಾತಿ ಅಂತಂದ್ರೆ ಏನು, ನಿರ್ದೇಶನದ 2 ಮೂಲಾಂಶಗಳನ್ನು ತಿಳಿಸಿ. ನಾಯಕತ್ವದ ಯಾವುದಾದ್ರೂ ಒಂದು ಶೈಲಿ ತಿಳಿಸಿ. ನಿಯಂತ್ರಿಸುವಿಕೆ ಅಂತಂದ್ರೇನು, ವ್ಯವಹಾರದ ಹಣಕಾಸು ಅಂತಂದ್ರೇನು, ಸ್ಥಿರಾಸ್ತಿಗೆ ಒಂದು ಉದಾಹರಣೆ ಕೊಡಿ, ಕಮೆಂಟ್ ಮಾಡಿ ಹೇಳಿ. ಮಾರಾಟ ಪ್ರಕ್ರಿಯೆ ಯಾವುದಾದ್ರೂ ಒಂದು ಲಕ್ಷಣವನ್ನು ಬರೆಯಿರಿ. ಇಲ್ಲೆಲ್ಲ ಕ್ವಶನ್ಸ್ ಇದೆ. ಸೇವೆಗಳ ಮಾರಾಟ ಪ್ರಕ್ರಿಯೆಗೆ ಒಂದು ಉದಾಹರಣೆ. ವೈಯಕ್ತಿಕ ಮಾರಾಟದ ಯಾವುದಾದ್ರೂ ಒಂದು ಲಕ್ಷಣ. ಪ್ರಚಾರ ಅಂತಂದ್ರೇನು. ಒಂದು ಅಂಕದ ಪ್ರಶ್ನೆ ಇಷ್ಟು ಸಾಕಾಗುತ್ತೆ. ನಾನೀಗ ಈ 2 ಮಾರ್ಕ್ಸ್ ಕ್ವಶನನ್ನು ನೋಡ್ತಾ ಹೋಗೋಣ. ನಿರ್ವಹಣೆಯನ್ನು ವ್ಯಾಖ್ಯಾನಿಸಿ. ನಿರ್ವಹಣೆ ಯಾವುದಾದ್ರೂ 2 ಹಂತಗಳನ್ನು ಉಲ್ಲೇಖಿಸಿ. ನಿರ್ವಹಣೆ ಯಾವುದಾದ್ರೂ 2 ಸಂಘಟನಾತ್ಮಕ ಉದ್ದೇಶಗಳನ್ನು ನೀಡಿ. ಸಮನ್ವಯತೆಯನ್ನು ವ್ಯಾಖ್ಯಾನಿಸಿ. ಏಕರೂಪ ಆಜ್ಞೆ ಮತ್ತು ಏಕರೂಪ ನಿರ್ದೇಶನದ ನಡುವೆ ವ್ಯತ್ಯಾಸಗಳನ್ನು ತಿಳಿಸಿ. ಗ್ಯಾಂಗ್ ಪ್ಲಾಂಕ್ ಫಿಕ್ಸ್ ಪ್ರಶ್ನೆ. ಯೋಜಿಸುವಿಕೆಯನ್ನು ವ್ಯಾಖ್ಯಾನಿಸಿ. ಯೋಜಿಸುವಿಕೆ ಮೊದಲ 2 ಹಂತಗಳನ್ನು ತಿಳಿಸಿ. ಕಮೆಂಟ್ ಮಾಡಿ ಹೇಳಿ. ಯೋಜಿಸುವಿಕೆ ಆಧಾರಗಳ ಅರ್ಥವನ್ನು ಕೊಡಿ. ನಿಯಮಗಳಂತಂದ್ರೇನು, ಒಂದು ಉದಾಹರಣೆ ಕೊಡಿ. ಬಜೆಟ್ ಅಂದ್ರೇನು. ನೆಕ್ಸ್ಟ್ ಯೋಜಿಸುವಿಕೆ ಯಾವುದಾದ್ರೂ 2 ಮಿತಿಗಳನ್ನು ತಿಳಿಸಿ. ಸಂಘಟಿಸುವಿಕೆನ ವ್ಯಾಖ್ಯಾನಿಸಿ. ಕಮೆಂಟ್ ಮಾಡಿ ಹೇಳಿ ಸಾಧ್ಯ ಆದರೆ. ಸಂಘಟಿಸುವಿಕೆ ಪ್ರಕ್ರಿಯೆ ಯಾವುದಾದ್ರೂ ಒಂದು ಹಂತಗಳನ್ನು ತಿಳಿಸಿ. ಓಕೆ, ನೆಕ್ಸ್ಟ್ ಸಂಘಟನಾ ರಚನೆ ಅಂತಂದ್ರೇನು, ಕಾರ್ಯಾತ್ಮಕ ವಿಭಾಗೀಯ ಸಂಘಟನೆ ನಡುವೆ ಇರತಕ್ಕಂಥ 2 ವ್ಯತ್ಯಾಸಗಳನ್ನು ತಿಳಿಸಿ. ಸ್ಟೇಟ್ ಎನಿ 2 ಡಿಫ್ರೆನ್ಸ್ ಬಿಟ್ವೀನ್ ಫಂಕ್ಷನಲ್ ಆ್ಯಂಡ್ ಡಿವಿಷನಲ್ ಆರ್ಗನೈಸೇಷನ್. ಔಪಚಾರಿಕ ಘಟನೆಯ ಚೌಕಟ್ಟಿನೊಳಗೆ ಔಪಚಾರಿಕ ಸಂಘಟನೆ ಅಸ್ತಿತ್ವದಲ್ಲಿದೆ. ಅನೌಪಚಾರಿಕ ಸಂಘಟನೆ ರಚನೆಗೆ 2 ಕಾರಣಗಳನ್ನು ಕೊಡಿ. ಪ್ರತಿಯೋಜನೆ ಮೂಲಾಂಶಗಳನ್ನು ತಿಳಿಸಿ. ಜವಾಬ್ದಾರಿ ಅಂತಂದ್ರೇನು, ಉತ್ತರದಾಯಿತ್ವ ಅಂತಂದ್ರೇನು, ಕ್ವಶನ್ ರಿಪೀಟ್ ಆಗಿದೆ. ಇಲ್ಲೆಲ್ಲ ಕ್ವಶನ್ ಇದೆ. ಸಿಬ್ಬಂದಿ ನಿರ್ವಹಣೆ ಅಂದ್ರೇನು, ಸಿಬ್ಬಂದಿ ಪ್ರಕ್ರಿಯೆಯಲ್ಲಿ ಅಭಿಶಿಕ್ಷಣ, ಓರಿಯೆಂಟೇಷನ್ ಅಂತಂದ್ರೇನು. ಆಂತರಿಕ ನೇಮಕಾತಿ ಮೂಲಗಳನ್ನು ಹೆಸರಿಸಿ. ತರಬೇತಿ ಮತ್ತು ಅಭಿವೃದ್ಧಿ ಎಂದ್ರೇನು, ತರಬೇತಿ ಅಭಿವೃದ್ಧಿಯ ನಡುವಿನ ಯಾವುದಾದ್ರೂ 2 ವ್ಯತ್ಯಾಸಗಳನ್ನು ಉಲ್ಲೇಖಿಸಿ. ನಾಯಕತ್ವ ಅಂದ್ರೇನು, ಸಂವಹನ ಅಂದ್ರೇನು. ನಿಯಂತ್ರಿಸುವಿಕೆ ಯಾವುದಾದ್ರೂ 2 ಮಿತಿಗಳನ್ನು ಬರೆಯಿರಿ. ನೆಕ್ಸ್ಟ್ ಲಾಭಾಂಶ ನಿರ್ಣಯದ ಅರ್ಥ. ಹಣಕಾಸು ಯೋಜನೆ ಉದ್ದೇಶಗಳು. ಬಂಡವಾಳ ರಚನೆ ಎಂದರೇನು, ಹಣಕಾಸು ನಿರ್ವಹಣೆ ಅಂದ್ರೇನು. ಮಾರಾಟ ಪ್ರಕ್ರಿಯೆ, ಗ್ರಾಹಕ ರಕ್ಷಣೆ ಅಂತಂದ್ರೇನು. ಇಲ್ಲೊಂದು ಕ್ವಶನ್ ಕೊಟ್ಟಿದ್ದೀನಿ, ಓದ್ಕೊಂಬಿಡಿ. 4 ಅಂಕದ ಪ್ರಶ್ನೆ. ನಿರ್ವಹಣೆ ಯಾವುದಾದ್ರೂ 4 ಪ್ರಾಮುಖ್ಯತೆ. ನಿರ್ವಹಣಾ ತತ್ವಗಳ 4 ಲಕ್ಷಣ. ನಿರ್ವಹಣಾ ತತ್ವಗಳ ಪ್ರಾಮುಖ್ಯತೆ ಯಾವುದಾದ್ರೂ 4 ಅಂಶಗಳನ್ನು ವಿವರಿಸುವ ಮೂಲಕ ಚರ್ಚಿಸಿ. FW ಟೇಲರ್ ನೀಡಿರ್ತಕ್ಕಂಥ ನಿರ್ವಹಣೆ ಯಾವುದಾದ್ರೂ 4 ತಂತ್ರ. ವ್ಯವಹಾರ ಪರಿಸರದ ಯಾವುದೇ 4 ಲಕ್ಷಣಗಳನ್ನು ಬರೆಯಿರಿ. ನೆಕ್ಸ್ಟ್ ವ್ಯವಸ್ಥಾಪಕರಿಗೆ ವ್ಯವಹಾರ ಪರಿಸರವನ್ನು ಅರ್ಥ ಮಾಡಿಕೊಳ್ಳುವ ಪ್ರಾಮುಖ್ಯತೆಯನ್ನು ವಿವರಿಸಿ. ವ್ಯವಹಾರ ಪರಿಸರದ ಯಾವುದೇ 4 ಆಯಾಮಗಳನ್ನು ವಿವರಿಸಿ. ಯೋಜಿಸುವಿಕೆ ಯಾವುದೇ 4 ಲಕ್ಷಣಗಳನ್ನು ಬರೆಯಿರಿ. ಎಕ್ಸ್ಪ್ಲೇನ್ ಎನಿ 4 ಫೀಚರ್ಸ್ ಆಫ್ ಪ್ಲಾನಿಂಗ್. ಇಲ್ಲೊಂದು ಕೊಟ್ಟಿದ್ದೀನಿ ನೋಡಿ, ಹಾಟ್ಸ್ ಕ್ವಶನ್ ಇದು. ಯೋಜಿಸುವಿಕೆಯಲ್ಲಿ ಅದರಲ್ಲಿ ಒಳಗೊಂಡಿರ್ತಕ್ಕಂಥ ದೊಡ್ಡ ವೆಚ್ಚಕ್ಕೆ ನಿಜವಾಗಿಯೂ ಯೋಗ್ಯವಾಗಿದೆ. ಈ ಕಾರಣ ಕೊಡಿ. ಈ ಒಂದು ಪ್ರಶ್ನೆಯನ್ನು ನೋಡ್ಕೊಳ್ಳಿ. ಯೋಜಿಸುವಿಕೆ 4 ಮಿತಿಗಳನ್ನು ಬರೆಯಿರಿ, ವಿವರಿಸಿ. ಇಲ್ಲೊಂದು ಕ್ವಶನ್ ಕೊಟ್ಟಿದೆ ನೋಡಿ, ಈ ಕ್ವಶನನ್ನು ನೋಡ್ತಾ ಹೋಗಿ. ಸಿಬ್ಬಂದಿ ನಿರ್ವಹಣೆ ಪ್ರಾಮುಖ್ಯತೆಯನ್ನು ಯಾವುದೇ 4 ಅಂಶಗಳೊಂದಿಗೆ ವಿವರಿಸಿ. ಸಿಬ್ಬಂದಿ ಆಯ್ಕೆಯಲ್ಲಿನ ಯಾವುದೇ 4 ಆಯ್ಕೆ ಪರೀಕ್ಷೆಗಳನ್ನು ವಿವರಿಸಿ. ಈ ಪ್ರಶ್ನೆಯನ್ನು ಓದ್ತಾ ಹೋಗಿ. ಇವೆಲ್ಲ ಕ್ವಶನ್ಸನ್ನು ಕೊಟ್ಟಿದ್ದೆ ನಾನು. ಕಂಪನಿಯೊಂದರಲ್ಲಿ ಅಸಿಸ್ಟೆಂಟ್ ಮ್ಯಾನೇಜರ್, ಮಾರ್ಕೆಟಿಂಗ್ ಮ್ಯಾನೇಜರ್ ಹುದ್ದೆ ಖಾಲಿ ಇತ್ತು. ಈ ಪ್ರಶ್ನೆನ ನೀವು ಓದ್ಕೊಂಬಿಡಿ. ನೆಕ್ಸ್ಟ್ ಎಲ್ಲವನ್ನು ನಿಯಂತ್ರಿಸುವುದು ಎಂದರೆ
ಏನನ್ನು ನಿಯಂತ್ರಿಸುವುದು ವಿವರಿಸಿ. ನಿಯಂತ್ರಿಸುವಿಕೆಯಲ್ಲಿನ ಮೊದಲ 4 ಹಂತ ಸಂಕ್ಷಿಪ್ತವಾಗಿ ವಿವರಣೆ ಕೊಡಬೇಕಾಗುತ್ತೆ. ಈ ಎಲ್ಲ ಪ್ರಶ್ನೆ ಬ್ರ್ಯಾಂಡನ್ನು ಹೆಸರನ್ನು ಆಯ್ಕೆ ಮಾಡುವಾಗ ಮನಸ್ಸಿನಲ್ಲಿಟ್ಟುಕೊಳ್ಳಬೇಕಾದ 4 ಅಂಶಗಳು ಇಲ್ಲೆಲ್ಲ ಕ್ವಶನ್ ಕೊಟ್ಟಿದ್ದೀನಿ, ನೋಡ್ತಾ ಹೋಗಿ. 8 ಮಾರ್ಕ್ಸನ್ನು ನೀವು ನೋಡೋದಾದರೆ ನಿರ್ವಹಣೆ ಲಕ್ಷಣಗಳನ್ನು ವಿವರಿಸಿ. ನಿರ್ವಹಣೆ ಕೆಲವು ಉದ್ದೇಶಗಳನ್ನು ಸಾಧಿಸಲು ಬಯಸುತ್ತದೆ, ವಿವರಿಸಿ. ಸಮನ್ವಯತೆ ಅಂತಂದ್ರೇನು? ನಿರ್ವಹಣೆ ಮತ್ತು ಕಲೆ ವಿಜ್ಞಾನ ಎರಡೂ ಎಂದು ಪರಿಗಣಿಸಲಾಗುತ್ತದೆ, ವಿವರಿಸಿ. ಕ್ವಶನ್ ಎಲ್ಲ ಕೊಟ್ಟಿದ್ದೀನಿ, ನೋಡ್ತಾ ಹೋಗಿ. ವಿಕೇಂದ್ರೀಕರಣ ಅಂತಂದ್ರೇನು? ಸಂಸ್ಥೆ ಏಕೆ ವಿಕೇಂದ್ರೀಕರಣವನ್ನು ಆಯ್ಕೆ ಮಾಡಿಕೊಳ್ಳುತ್ತದೆ? ಓಕೆ, ಇದಿಷ್ಟು ಪೂರ್ತಿ 80/80 ಪೂರ್ತಿ ಕನ್ನಡ ಮತ್ತು ಇಂಗ್ಲೀಷ್ ಮೀಡಿಯಂ ವಿದ್ಯಾರ್ಥಿಗಳಿಗೆ ನಾನು ಕೊಡ್ತಕ್ಕಂಥದ್ದು. ಇಷ್ಟನ್ನು ನೋಡ್ತಾ ಹೋಗಿ. ಇದಿಷ್ಟು ಈ ಒಂದು ವಿಡಿಯೋದಲ್ಲಿ. ಮತ್ತೆ ಮುಂದಿನ ಒಂದು ವಿಡಿಯೋದಲ್ಲಿ ಸಿಗ್ತಾ ಇದ್ದೇನೆ. ಥ್ಯಾಂಕ್ ಯು. ಈ ಒಂದು PDF ಟೆಲಿಗ್ರಾಮ್ ಚಾನಲ್ನಲ್ಲಿ ಹಾಕಿರ್ತೀನಿ, ತೊಗೊಳ್ಳಿ. ಥ್ಯಾಂಕ್ ಯು.